ಸಿಲಿಕಾನ್ ಸಿಟಿಯಲ್ಲಿ ಸರಗಳರ ಹಾವಳಿ ಮಿತಿ ಮೀರ್ತಾ ಇದೆ. ವಾಕಿಂಗ್ ಹೋಗ್ತಾ ಇದ್ದ ಮಹಿಳೆಯ ಸರವನ್ನು ಕಸಿದು ಪರಾರಿಯಾಗಿದ್ದಾರೆ. ಅಡ್ರೆಸ್ ಕೇಳೋ ನೆಪದಲ್ಲಿ ಸರ ಕಿತ್ತಿದ್ದಾರೆ ಖತರ್ನಾಕ್ ಕಳ್ಳ. ಹೆಬ್ಬಾಳದ ಮನೋರಾಯನ ಪಾಳ್ಯದಲ್ಲಿ ಆಗಿರುವಂತಹ ಘಟನೆ ಇದು. 3 ದಿನಗಳ ಹಿಂದಷ್ಟೇ ನಡೆದಿರುವ ಘಟನೆ ತಡವಾಗಿ ಈಗ ಬೆಳಕಿಗೆ ಬರ್ತಾ ಇದೆ. ಹೆಬ್ಬಾಳ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದೆ. ಸರ ಕಸಿದು ಪರಾರಿಯಾಗಿರುವ ದೃಶ್ಯ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ವಿಳಾಸ ಕೇಳುವ ನೆಪದಲ್ಲಿ ಅಡ್ರೆಸ್ ತೋರಿಸಿ ಸರವನ್ನು ಕಿತ್ತು ಖತರ್ನಾಕ್ ಕಳ್ಳ ಪರಾರಿಯಾಗಿರುವಂತಹ ಘಟನೆ ಹೆಬ್ಬಾಳದ ಮನೋರಾಯನ ಪಾಳ್ಯದಲ್ಲಿ ನಡೆದಿದೆ. ಈ ಘಟನೆಯ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲೂ ಕೂಡ ಕಂಪ್ಲೀಟ್ ಆಗಿ ರೆಕಾರ್ಡ್ ಆಗಿದೆ. 3 ದಿನಗಳ ಹಿಂದೆ ಈ ಘಟನೆ ಆಗಿದೆ. ಮಿತಿ ಮೀರ್ತಾ ಇದೆ ಸರಗಳರ ಹಾವಳಿ. ಏನೇ ಮಾಡಿದ್ರು ಕೂಡ ಇವರ ಕಾಟ ಇಲ್ಲಿ ತಪ್ತಾ ಇಲ್ಲ. ಸರ ಹಾಕೊಂಡು ರಸ್ತೆಗಿಳಿಯುವಂಥ ಮಹಿಳೆಯರು ಪುಕ್ಸಟೆ ಟಾರ್ಗೆಟ್ ಆಗ್ತಾ ಇದ್ದಾರೆ. ಸರಗಳರಿಗೆ ಸುಲಭದ ತುತ್ತಾಗ್ತಾ ಇದ್ದಾರೆ. ರಸ್ತೆಯಲ್ಲಿ ಚೈನ್ ಬಿದ್ದಂಗೆ ಕಾಣಿಸುತ್ತೆ ಅನ್ಸುತ್ತೆ ಅವರಿಗೆ. ಮಹಿಳೆಯರು ಸರ ಹಾಕೊಂಡು ರಸ್ತೆಗೆ ಬಂದರೆ ಈ ಸರಗಳರಿಗೆ ಪುಕ್ಸಟೆ ಕಾಣಿಸುತ್ತೆ ಅನ್ಸುತ್ತೆ. ಕಿತ್ಕೊಂಡು ಹೋಗ್ತಾ ಇದ್ದಾರೆ ಸರವನ್ನು. ಪೊಲೀಸರಿಗೆ ಏನೂ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇವ್ರನ್ನ ತಡೆಯೋಕ್ಕೆ ಸಾಧ್ಯ ಆಗ್ತಾನೇ ಇಲ್ಲ. ಪದೇ ಪದೇ ಇಂಥ ಘಟನೆಗಳು ವರದಿ ಆಗ್ತಾನೇ ಇದೆ. ಇವಾಗ ವಾಕಿಂಗ್ ಹೋಗ್ತಾ ಇದ್ದ ಮಹಿಳೆಯ ಸರವನ್ನು ಕಸಿದು ಖತರ್ನಾಕ್ ಕಳ್ಳ ಪರಾರಿಯಾಗಿರುವ ಘಟನೆ ನಡೆದು ಹೋಗಿದೆ. ಅಡ್ರೆಸ್ ಕೇಳೋ ನೆಪದಲ್ಲಿ ಈ ಚೈನ್ ಸ್ನ್ಯಾಚಿಂಗ್ ಅನ್ನು ಮಾಡಲಾಗಿದೆ. ಹೆಬ್ಬಾಳದ ಮನೋರಾಯನ ಪಾಳ್ಯದಲ್ಲಿ ಈ ಘಟನೆ ನಡೆದಿದೆ. 3 ದಿನಗಳ ಹಿಂದೆ ಈ ಘಟನೆಯಾಗಿದ್ದು ಸಿಸಿಟಿವಿಯಲ್ಲಿ ಇದು ಕಂಪ್ಲೀಟ್ ಆಗಿ ರೆಕಾರ್ಡ್ ಆಗಿದೆ. ನಾವು ನೋಡ್ತಾ ಇದ್ದೀವಿ. ಇದು ಸಂಜೆ ಕತ್ತಲೆ ಹೊತ್ತಿನ ದೃಶ್ಯ ಇದು ನಾವು ಗಮನಿಸ್ತಾ ಇದ್ದೀವಿ. ಮಹಿಳೆ ರಸ್ತೆಯಲ್ಲಿ ವಾಕ್ ಮಾಡ್ತಾ ಇದ್ರು. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗೌತಮ್. ಅಡ್ರೆಸ್ ಕೇಳೋ ನೆಪದಲ್ಲಿ ಚೈನ್ ಸ್ನ್ಯಾಚಿಂಗ್ ಮಾಡಿರುವಂತಹ ಪ್ರಕರಣ ಇದು. ಪದೇ ಪದೇ ಘಟನೆ ವರದಿಯಾಗ್ತಾನೆ ಇದೆ. ಪೊಲೀಸರ ಕೈಯಲ್ಲಿ ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ತಡೆಯೋಕ್ಕೆ. ಮತ್ತೊಂದು ಇಂಥ ಘಟನೆ ವರದಿಯಾಗಿದೆ. ಏನು ಡೀಟೇಲ್ಸ್ ಸಿಗ್ತಾ ಇದೆ, ಹೇಗಾಯಿತು, ಏನು ಹೇಳ್ತಿದ್ದಾರೆ ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ? ಖಂಡಿತವಾಗಲೂ ಕೂಡ ಅಮರ್ ಪ್ರಸಾದ್, ಏನು ಈ ಹೆಬ್ಬಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪದೇ ಪದೇ ಸರಗಳತನ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದಾವೆ. ಈ ಹಿಂದೆ ಪಶ್ಚಿಮ ವಿಭಾಗದಲ್ಲಿ ಈ ರೀತಿಯಾಗಿರುವಂತಹ ಪ್ರಕರಣ ಕೂಡ ದಾಖಲಾಗ್ತಾ ಇದ್ವು. ಅನಂತರದಲ್ಲಿ ಆ ಒಂದು ಸರಗಳತನ ಮಾಡ್ತಾ ಇದ್ದಂತಹ ಓರ್ವ ದುಷ್ಕರ್ಮಿಯನ್ನ ಕೂಡ ಇದೀಗ ಪಶ್ಚಿಮ ವಿಭಾಗದ ಪೊಲೀಸರು ಕೂಡ ಅರೆಸ್ಟ್ ಮಾಡಿದ್ರು. ಅನಂತರದಲ್ಲಿ ಪಶ್ಚಿಮ ವಿಭಾಗದಲ್ಲಿ ಕೂಡ ಸರಗಳತನ ಪ್ರಕರಣ ಕೂಡ ಕಡಿಮೆ ಆಗಿದ್ವು. ಅನಂತರದಲ್ಲಿ ಈ ಹೆಬ್ಬಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ರೀತಿಯಾಗಿರುವಂತಹ ಪ್ರಕರಣ ಕೂಡ ಕಳೆದ 2 ತಿಂಗಳ ಹಿಂದೆ ಅಷ್ಟೇ ಕೂಡ ಬೆಳಕಿಗೆ ಬಂದಿತ್ತು. ಅಂದ್ರೆ ಆ ಮನೋರಾಯನ ಪಾಳ್ಯದಲ್ಲಿ ಆ ಒಂದು ಏರಿಯಾದಲ್ಲಿ ಸಾಕಷ್ಟು ಈ ರೀತಿಯಾಗಿರುವಂತಹ ಘಟನೆಗಳು ಕೂಡ ಪದೇ ಪದೇ ಬೆಳಕಿಗೆ ಕೂಡ ಬರ್ತಾ ಇರುವಂತದ್ದು. ಅದೇ ರೀತಿ ಕಳೆದ 3 ದಿನಗಳ ಹಿಂದೆ ಅಷ್ಟೇ ಕೂಡ ಓರ್ವ ಮಹಿಳೆ ಬೆಳಿಗ್ಗೆ ವಾಕಿಂಗ್ ಹೋಗುವಂತ ಸಂದರ್ಭದಲ್ಲಿ ಚೈನ್ ಕಸಿದು ಪರಾರಿಯಾಗಿರುವಂತಹ ಘಟನೆ ಕೂಡ ಇದೀಗ ವರದಿಯಾಗಿರುವಂತದ್ದು. ಮಹಿಳೆ ಏನು ಬೆಳಿಗ್ಗೆ ವಾಕಿಂಗ್ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಅಡ್ರೆಸ್ ಕೇಳುವ ನೆಪದಲ್ಲಿ ಇದೀಗ ಸರವನ್ನ ಕಳ್ತನ ಮಾಡುವಂತಹ ಪ್ರಕರಣ ಕೂಡ ಇದೀಗ ಬೆಳಕಿಗೆ ಬಂದಿರುವಂತದ್ದು. ಮಹಿಳೆ ವಾಕಿಂಗ್ ತೆರಳುವಂತ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಸಾಕಷ್ಟು ಜನರು ಕೂಡ ಇದ್ರು. ಆ ಜನರು ಇದ್ರು ಕೂಡ ಅವರ ಮಧ್ಯದಲ್ಲೇ ಸರವನ್ನ ಕಸಿದು ಅವರು ಏನು ಭಯವಿಲ್ಲದೆ ಆ ರೀತಿ ಇರುವಂತಹ ಕೃತ್ಯವನ್ನ ಎಸಗಿ ಹೋಗಿರುವಂತದ್ದು ಕೂಡ ಒಂದು ವಿಪರ್ಯಾಸ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪೊಲೀಸರು ಕೂಡ ಬೀಟ್ ವ್ಯವಸ್ಥೆಯನ್ನ ಕೂಡ ಹಾಕಿದ್ರು ಕೂಡ ಈ ರೀತಿಯಾಗಿರುವಂತಹ ಪ್ರಕರಣಗಳು ಪದೇ ಪದೇ ಬೆಳಕಿಗೆ ಬರ್ತಾ ಇರುವುದರಿಂದ ಪೊಲೀಸರು ಯಾವ ಮಟ್ಟಿಗೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಕೂಡ ಸಾಮಾನ್ಯವಾಗಿ ಮೂಡಿ ಬರುವಂತ ಸಹಜ. ಸದ್ಯ ಇದೀಗ ಈ ಹೆಬ್ಬಾಳ ಪೊಲೀಸರು ಕೂಡ ಪ್ರಕರಣವನ್ನ ಕೂಡ ದಾಖಲಿಸಿದ್ದಾರೆ, ತನಿಖೆ ಮಾಡುತ್ತಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಕೂಡ ಇದೀಗ ನೀಡ್ತಿರುವಂತದ್ದು. ಅಮರ್ ಪ್ರಸಾದ್, ಎಸ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.